ಇದೆಯಾ? ಇಲ್ಲಿ ಟಾರ್ಗೆಟ್ 45 ಮಾಡಿದ್ದೀರಾ? ಅಲ್ಲ ಪೇಜಸ್ ಆರ್ ಫೈಲ್ಸ್ ಟಾರ್ಗೆಟ್ लोगों तक इन पर ನಂಬರ್ ಆಫ್ ಟೋಟಲ್ ಪೇಜಸ್ ಟು ಬಿ ಸ್ಕ್ಯಾನ್ ಅದು ಅಸೆಸ್ಮೆಂಟ್ ಇದೆಯಾ ಅಂತ. ನಂಬರ್ ಆಫ್ ಫೈಲ್ಸ್ ಇದೆ ಸರ್. ಈಗ ನಾವು ಯು ಹ್ಯಾವ್ ಟು ಮೆಷರ್ ಯುವರ್ ಸೆಲ್ಫ್. 6 ತಿಂಗಳಾಗುತ್ತಾ 1 ವರ್ಷ ಆಗುತ್ತಾ ಅಂತ ಯುವರ್ ಅಲ್ಟಿಮೇಟ್ ಟಾರ್ಗೆಟ್ ಹ್ಯಾಸ್ ಟು ಬಿ ನೋನ್. ಅದಕ್ಕೆ ಇಲ್ಲಿ ದಿಸ್ ಫಿಗರ್ ಇಸ್ ಅವೈಲಬಲ್. ಈಸ್ ದಿಸ್ ಫಿಗರ್ ಅವೈಲಬಲ್ ಫಾರ್ AC and DC ಆಫೀಸ್ ಅಂತ. ಓವರಾಲ್ 34% ಆಗಿದೆ ಡಿಸ್ಟ್ರಿಕ್ಟ್. AC ಆಫೀಸಸ್ ಸ್ಟಾರ್ಟ್ ಮಾಡಿಸಿದ್ದೀರಾ? ವಿಲೇಜ್ ಅಂತ ತಾಲೂಕು ವಿಲೇಜ್ ಅಂತ ನ್ಯಾರೋ ಡೌನ್ ಮಾಡಿದ್ರೆ ಆ ಊರಿನಲ್ಲಿ ಇರುವಂಥ ಎಲ್ಲ ಪೇಜಸನ್ನು ಇಟ್ಕೊಂಡ್ರಿ ಆ ಥರ. ಬಟ್ ಅದು ಟೈಮ್ ಆಗ ಶಾಸ್ತ್ರಿ ಅವರು ಮತ್ತೇನ್ರ ವೆರಿಫಿಕೇಶನ್ ಆಗೋದು ಸರಿ. ಬಟ್ ಬ್ಯಾಂಕ್ ಹೇಗೆ ನೋಡೋದು? ಯಾಕೆ ಈಗ ನೀವು ಈಗ ಆಗ್ತಾ ಇರೋ ಸ್ಪೀಡ್ ನೋಡಿದ್ರೆ 8 ತಿಂಗಳು ಬೇಕಾಗುತ್ತೆ. 6 ತಿಂಗಳಾಗುತ್ತಾ 1 ವರ್ಷ ಆಗುತ್ತಾ? ಈಗ ಫೈಲ್ಸು ನೋಡಿದಾಗ ಆವ್ರೇಜ್ ಪೇಜಸ್ ಇದು ಟೋಟಲ್ ಪೇಜಸ್ ಡಿವೈಡೆಡ್ ಬೈ ಫೈಲ್ಸ್ ಆದರೆ ಆವ್ರೇಜ್ ಸಿಗುತ್ತೆ. ಈಗ ಹೌದು ಅಲ್ಲ, ಇದು ಸ್ಕ್ಯಾನ್ಡ್ ಪೇಜಸ್, ಸ್ಕ್ಯಾನ್ಡ್ ಫೈಲ್ಸ್, ಅವೈಲಬಲ್ ಫೈಲ್ಸ್. ಈಗ ಎಷ್ಟು ಫೈಲ್ ಸ್ಕ್ಯಾನ್ ಮಾಡಿದ್ದೀರಿ? ಸೊ ಈಗ ದಿಸ್ ಡಿವೈಡೆಡ್ ಬೈ ದಿಸ್ ಆದರೆ ಆವ್ರೇಜ್ ಸೈಜ್ ಆಫ್ 1 ಫೈಲ್ ಸಿಗುತ್ತಲ್ವಾ? ಈಗ ನಂಬರ್ ಆಫ್ ಫೈಲ್ಸ್ ಇಸ್ ಮೋರ್ ಕರೆಕ್ಟ್. ಯು ಹ್ಯಾವ್ ಕ್ವಾಂಟಿಫೈಡ್ ಕರೆಕ್ಟ್. Average multiplied by average number of pages. How will you get average? This divided by this is the average. ಹೌದಾ? ನಾನ್ ಡಿಜಿಟಲ್ ಟೆಕ್ಸ್ಟ್ ಅನ್ನು ಓದಲಿಕ್ಕೆ ಇಲ್ಲ ಆ ಕಡೆ ಬಂದರು. ಆ ಕಡೆ ನಮ್ಮ ಕಂದಾಯ ಇಲಾಖೆಯ ಕೆಲಸ ಕಾರ್ಯಗಳ ಹಿಂತಗಡ ಮುಂಚೆ ಹಿಂದೆ ಬರ ಉದಯ ಹಿಂದೆ ಬರ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಕೆಲವು ಕಡೆ ಆಗಿರುವ ಪ್ರದೇಶಗಳಿಗೆ ಭೇಟಿ ನೀಡಿದ್ದೇವೆ. ಬರತ್ ಹಿಂದೆ ಬಾ, ಹಾಗೂ ಈ ಕಡೆ ಬಾ. ನಾವು ಕಂದಾಯ ಇಲಾಖೆ ನಮ್ಮ ತಹಸೀಲ್ದಾರ್ ಕಚೇರಿಯಲ್ಲಿ AC DC ಕಚೇರಿಗಳಲ್ಲಿ ಇರ್ತಕ್ಕಂಥ 3 ಕ್ಯಾಮ್ರಾ ಒದ್ದಾಡ್ತಾರೆ. ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ. ಜನ ಮನೆಯಲ್ಲೇ ಕೂತು ನಮ್ಮ ಒರಿಜಿನಲ್ ರೆಕಾರ್ಡ್ಸು ಸರ್ಟಿಫೈಡ್ ಕಾಪಿಯನ್ನು ಪಡೆದುಕೊಳ್ಬಹುದು. ಆ ಒಂದು ಕಾರ್ಯ ರಾಜ್ಯಾದ್ಯಂತ ನಡೀತಾ ಇದೆ. ಅದನ್ನು ಕೂಡ ಇವಾಗ ಪರಿಶೀಲನೆ ಮಾಡಿದ್ದೇನೆ, ಅದರ ಸಾಧಕ ಬಾಧಕ. ಮತ್ತು ರಾಜ್ಯಾದ್ಯಂತ ನಾವು ಪೌತಿ ಖಾತೆ ಆಂದೋಲನವನ್ನು ಕೂಡ ಆರಂಭ ಮಾಡಿದ್ದೇವೆ. ಈಗ ಅದನ್ನು ಮುಂದೆ ಪರಿಶೀಲನೆ ಮಾಡಲಿಕ್ಕೆ ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಉತ್ತರ ಕನ್ನಡ ವರ್ಷದಿಂದ ವರ್ಷಕ್ಕೆ ಮಳೆನೂ ಕೂಡ ವಾಡಿಕೆಗಿಂತ ಹೆಚ್ಚು ಮಳೆ ಆಗುವಂಥ ವರ್ಷಗಳು ಇತ್ತೀಚೆಗೆ ಹೆಚ್ಚಾಗಿದ್ದಾವೆ. ಹಿಂದೆ 10 ವರ್ಷದ ಹಿಂದೆ ಮಳೆ ಬಹಳ ವರ್ಷಗಳಿಂದ ಇರ್ತಕ್ಕಂಥ ಸಮಸ್ಯೆ. ಪ್ರತಿ ಬಾರಿ ಬಂದಾಗ್ಲೂ ಕೂಡ ಈ 2 ರಸ್ತೆ ಬಗ್ಗೆ ಬಹಳ ಹೆಚ್ಚಿನ ಚರ್ಚೆ ಆಗಿರುವಂತಹದ್ದು. ಸೊ ಅದಕ್ಕೆ ಬೇಕಾದಂತಹದ್ದು ಪೂರಕವಾಗಿ ರಾಜ್ಯ ಸರ್ಕಾರದ ಎಲ್ಲ ಕೆಲಸ ನಾವು ಮಾಡಿಕೊಟ್ಟಿರುವಾಗ
ಜವಾಬ್ದಾರಿ NHAIನವ್ರ ಮೇಲೆ ಇದೆ. ಶೀಘ್ರವಾಗಿ ಎರಡೂ ರಸ್ತೆಗಳನ್ನ ಪೂರೈಸ್ತಕ್ಕಂಥದ್ದು. ಕೆಲವು ಕಾಲದಲ್ಲಿ ಅವರು ರಸ್ತೆಯನ್ನ ಬಂದ್ ಮಾಡಬೇಕು ಅಂದಾಗ ಜನ ವಿರೋಧ ಮಾಡಿದ್ರು ಕೂಡ ಜಿಲ್ಲಾಡಳಿತ ರಸ್ತೆಗಳನ್ನ ಬಂದ್ ಮಾಡಿ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಮುಕ್ತ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ. ಆದಾಗ್ಯೂ ವಿಳಂಬ ಆಗಿರುವುದು ಒಂದ್ ಕಡೆ ಆದ್ರೆ, ಅದರಲ್ಲಿ ವಿಶೇಷವಾಗಿ ಎಲ್ಲಿ ಕಡಿದಾಗಿ ನಾವು ಗುಡ್ಡವನ್ನ ಕಡಿದಿದ್ದಾರೆ ಅಂದ್ರೆ ತೀಕ್ಷ್ಣವಾಗಿ ಕಡಿದಿದ್ದಾರೆ ಅಂತ ಕಡೆ ತಡೆಗೋಡೆಗಳನ್ನ ನಿರ್ಮಾಣ ಮಾಡತಕ್ಕಂತ ಅವಶ್ಯಕತೆಯನ್ನ ನಾವು ಹೋದ ವರ್ಷದಿಂದನೂ NHAI ಅವರಿಗೆ ಮನವರಿಕೆ ಮಾಡ್ತಾ ಇದ್ದೇವೆ. ಅವರು ಎಚ್ಚೆತ್ಕೊಂಡು ಈಗಲಾದ್ರೂ ಈ ಕೆಲಸಗಳನ್ನ ಮಾಡ್ಲಿ ಅಂತ ನಾನು ತಾಕೀತ್ ಮಾಡ್ತೇನೆ. ಎರಡನೇದು NH ಪೋರ್ಷನ್ ಬಿಟ್ರೆ ಇನ್ನ ನಮ್ಮ PWD ರಸ್ತೆಗಳು ಮತ್ತು ಜಿಲ್ಲಾ ಪಂಚಾಯಿತಿ ರಸ್ತೆಗಳು ಮತ್ತು ಕೆಲವರು ವಸತಿ ಪ್ರದೇಶಗಳು ಗುಡ್ಡದ ಕೆಳಗಡೆ ಕಟ್ಕೊಂಡಿರುವಂತಹದ್ದು ಈ ರಸ್ತೆಗಳು ಇವುಗಳನ್ನೆಲ್ಲ ಸಂರಕ್ಷಣೆ ಮಾಡೋದಕ್ಕೋಸ್ಕರ ರಾಜ್ಯ ಸರ್ಕಾರ ಈ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಗುಡ್ಡ ಕುಸಿಯುವಂತ ಸಾಧ್ಯತೆ ಇದೆ ಅಂತವುಗಳನ್ನ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಸಹಕಾರದಿಂದ ನಾವು ಗುರುತಿಸಿ ಅದನ್ನ ಸ್ಥಳೀಯವಾಗಿ ನಾವು ಜನಪ್ರತಿನಿಧಿಗಳ ಗಮನಕ್ಕೂ ಬಂದಿದೆ ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಎಲ್ಲೆಲ್ಲಿ ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತ ಸ್ಥಳಗಳನ್ನ ಗುರುತಿಸಿದ್ದೇವೆ. ಸುಮಾರು 100 ಕೋಟಿ ರೂಪಾಯಿ ನಾವು ಉತ್ತರ ಕನ್ನಡ ಜಿಲ್ಲೆಗೆ ಈ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಸದ್ಯದಲ್ಲೇ ಅನುಮೋದನೆ ಕೊಡ್ತಾ ಇದ್ದೇವೆ. ರಾಜ್ಯದಲ್ಲಿ 6 ಜಿಲ್ಲೆ ಏನಿದೆ, ಕರಾವಳಿ ಮತ್ತು ಮಲೆನಾಡಿನ 6 ಜಿಲ್ಲೆಗಳಿಗೆ ಸುಮಾರು 500 ಕೋಟಿ ರೂಪಾಯಿ ಬರೀ ತಡೆಗೋಡೆಗಳ ನಿರ್ಮಾಣಕ್ಕೆ, ಗುಡ್ಡ ಕುಸಿಯುವಂತಹದನ್ನ ತಡೆಗಟ್ಟುವ ಕಾಮಗಾರಿಗಳಿಗೆ ಒಂದು 500 ಕೋಟಿ ರೂಪಾಯಿಗಳ ಒಂದು ಯೋಜನೆಯನ್ನ ಹಾಕೊಂಡಿದ್ದೇವೆ. ಅದನ್ನ ಆದಷ್ಟು ಶೀಘ್ರವಾಗಿ ಅನುಷ್ಠಾನಕ್ಕೂ ಕೂಡ ತರ್ತೇವೆ. ಮತ್ತು ಈ 3 ಜಿಲ್ಲೆಗಳು ಕಡಲ ಕೊರೆತದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಅದು ಇದೆ. ಸೊ ಈ ಕಡಲ ಕೊರೆತ ಸಮಸ್ಯೆಗೆ ಪರಿಹಾರ ಮಾಡಬೇಕು ಅಂತ ಇದು ಇವತ್ತಿಂದಲ್ಲ, ಇದು 40-50 ವರ್ಷದಿಂದ ನಡೆದಿರುವಂತಹದ್ದು. ಎಷ್ಟು ಮಾಡಿದ್ರೂ ಕೂಡ ಮತ್ತಷ್ಟು ಬರ್ತದೆ. ಕೆಲವು ಮಾಡಿದ ಕೆಲಸ ಅನ್ಕೊಂಡಷ್ಟು ಪ್ರಯೋಜನನೂ ಆಗಿಲ್ಲ. ಇವೆಲ್ಲ ಸಮಸ್ಯೆಗಳು ಇದೆ. ಇದ್ರೂ ಕೂಡ ಈ ಕಡಲ ಕೊರೆತ ಸಮಸ್ಯೆಗೆ ಸ್ವಲ್ಪ ಸರ್ಕಾರ ಸ್ಪಂದಿಸಲೇಬೇಕಾದಂತಹದ್ದು ಎಲ್ಲಾ ಸರ್ಕಾರಗಳು ಮಾಡ್ಕೊಂಡು ಬಂದಿದ್ದಾವೆ. ಅದರ ಮುಂದುವರೆದ ಭಾಗವಾಗಿ ಈ 3 ಜಿಲ್ಲೆಗೆ ಒಂದು 300 ಕೋಟಿ ರೂಪಾಯಿನ ಯೋಜನೆಯನ್ನ ನಾವು ರೂಪಿಸ್ತಾ ಇದ್ದೇವೆ. ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಗೂ ಒಂದು 100 ಕೋಟಿ ರೂಪಾಯಿ, ಕಡಲ ಕೊರತೆ ತಡೆಗಟ್ಟುವಂತಹ ಕಾಮಗಾರಿಗೆ 100 ಕೋಟಿ ರೂಪಾಯಿ ಮತ್ತು ತಡೆಗೋಡೆಗಳನ್ನ ದೊಡ್ಡ ಕುಸಿಯತಕ್ಕಂತ ಪ್ರದೇಶದಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ 100 ಕೋಟಿ ರೂಪಾಯಿಯನ್ನ ಈ ಜಿಲ್ಲೆಗೆ ಒದಗಿಸಿಕೊಡುವಂತಹದ್ದು. ಮತ್ತು 4ನೇ ವಿಷಯ, ಶಿರೂರಿನಲ್ಲಿ ಗುಡ್ಡ ಕುಸಿತ ಆಗಿತ್ತು, ಆ ಮಣ್ಣು ಎಲ್ಲ ನದಿಗೆ ಬಿದ್ದಿರುವುದನ್ನ ಡ್ರೆಡ್ಜಿಂಗ್ ಮಾಡಬೇಕು ಅನ್ನುವಂತ ಬೇಡಿಕೆ ಬಂದಿದೆ. ಅದು DC ಅವರು ಈಗಾಗಲೇ ಟೆಂಡರ್ ಕರೆದಿದ್ರು, ಸಿಂಗಲ್ ಬಿಡ್ಡರ್ ಬಂದಿದ್ದಾರೆ. ಅದು ಮತ್ತೆ ರೀಟೆಂಡರ್ ಮಾಡಿ ಅದಕ್ಕೆ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡ್ರೆಡ್ಜಿಂಗ್ ಮಾಡ್ಲಿಕ್ಕೂ ಕೂಡ ಈಗ ಆಲ್ರೆಡಿ 1 ರೌಂಡ್ ಟೆಂಡರ್ ಆಗಿದೆ. ಸಿಂಗಲ್ ಬಿಡ್ಡರ್ ಬಂದಿದ್ರಿಂದ 2ನೇ ರೌಂಡ್ ಟೆಂಡರ್ ಕರೆದು ಕ್ವಾಲಿಫೈಡ್ ಬಿಡ್ಡರ್ ಬಂದ ಕೂಡಲೇ ಅವರಿಗೆ ಕೊಟ್ಟು ಒಂದು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಮಣ್ಣು ಏನು ಇನ್ನು ನದಿಯಲ್ಲಿದೆ ಅದನ್ನ ಡ್ರೆಡ್ಜಿಂಗ್ ಮಾಡ್ತಕ್ಕಂತ ಕೆಲಸ ಅದನ್ನು ಕೂಡ ಮಾಡ್ಲಿಕ್ಕೆ ನಾವು ಆಲ್ರೆಡಿ ಟೆಂಡರ್ ಮಾಡಿದ್ದೇವೆ. ಈಗ ಮತ್ತೆ ರೀಟೆಂಡರ್ ಮಾಡಿ ಅದನ್ನ ಆ ಕೆಲಸವನ್ನು ಕೂಡ ಕೈಗೆತ್ಕೊಳ್ತೇವೆ. ಇಷ್ಟು ಈ ಮಳೆ ಸಂಬಂಧಪಟ್ಟಂತ ವಿಷಯಗಳು. ಹೋದ ವರ್ಷನೂ ಕೂಡ ನನ್ನ ಗಮನಕ್ಕೆ ತಂದಿದ್ರು, ಕೆಲವು ಮಳೆ ಮಾಪನ ಕೇಂದ್ರಗಳು ಹಿಂದೆ ಅಳವಡಿಸಿದಂತವು ನಿಷ್ಕ್ರಿಯ ಆಗಿದ್ದಾವೆ ಅಂತ. ಅವುಗಳನ್ನೆಲ್ಲ ಪಟ್ಟಿ ಮಾಡಿಸಿ ಸುಮಾರು ಒಂದು 150ರಷ್ಟು 136ರಷ್ಟು ಮಳೆ ಮಾಪನ ಕೇಂದ್ರಗಳು ನಿಷ್ಕ್ರಿಯ ಆಗಿದ್ವು ಹಿಂದೆ ಅಳವಡಿಸಿದಂತವು. ಅದರಿಂದ ರೈತರಿಗೂ ತೊಂದರೆ ಆಗಿದೆ, ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಲಿಕ್ಕೂ ತೊಂದರೆ ಆಗ್ತಾ ಇದೆ. ಇವನ್ನೆಲ್ಲ ಮನಗಂಡು ಯಾವೆಲ್ಲ ಮಳೆ ಮಾಪನ ಕೇಂದ್ರಗಳು ನಿಷ್ಕ್ರಿಯ ಆಗಿದ್ದಾವೆ, ಈ ಜಿಲ್ಲೆಯಲ್ಲಿ ಒಂದು 136 ಇದೆ, ರಾಜ್ಯದಲ್ಲಿ ಒಂದು ಸುಮಾರು 1500 ಇದಾವೆ. ಅವೆಲ್ಲವನ್ನೂ ಕೂಡ ದುರಸ್ತಿ ಮಾಡಿ ಅವಶ್ಯಕತೆ ಬಂದ್ರೆ ದುರಸ್ತಿ ಮಾಡ್ತಕ್ಕಂಥದ್ದು. ಅದು ತೀರಾ ಹಾಳಾಗಿದ್ರೆ ಸಂಪೂರ್ಣವಾಗಿ ಹೊಸದನ್ನೇ ಹಾಕಿಸ್ಲಿಕ್ಕೆ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನೆಲ್ಲವನ್ನು ಕೂಡ ತಯಾರು ಮಾಡಲಿಕ್ಕೆ ಟೆಂಡರ್ ಅನ್ನು ಕೂಡ ಆಲ್ರೆಡಿ ನಾವು ಕರೆದಿದ್ದೇವೆ. ಸೊ ಅದನ್ನು ಇನ್ನೊಂದು ಈ ಮಳೆಗಾಲಕ್ಕೆ ಕೆಲಸ ಆಗದೆ ಹೋದ್ರು ಕೂಡ ಮಳೆಗಾಲ ಮುಗಿಯೋದ್ರೊಳಗಡೆ ಅವೆಲ್ಲ ಯಾವ ನಿಷ್ಕ್ರಿಯ ಆಗಿದಾವೆ ಅವುಗಳನ್ನೆಲ್ಲ ರೀಪ್ಲೇಸ್ ಮಾಡುವಂತಹದ್ದು ಅಥವಾ ರಿಪೇರಿ ಮಾಡುವಂತ ಕಾಮಗಾರಿಯನ್ನ ಈ ವರ್ಷದಲ್ಲಿ ಖಂಡಿತವಾಗಿ ಅದನ್ನು ಕೂಡ ಮಾಡ್ತೇವೆ. ಇನ್ನ ತಹಸೀಲ್ದಾರ್ ಆಫೀಸ್ ನಲ್ಲಿ ನಮ್ಮ ರೆಕಾರ್ಡ್ ರೂಮ್ ಸ್ಕ್ಯಾನಿಂಗ್ ಕಾಮಗಾರಿ ಪ್ರಗತಿಯನ್ನ ಪರಿಶೀಲನೆ ಮಾಡಿದ್ದೇನೆ. ರಾಜ್ಯದಲ್ಲಿ ಸುಮಾರು ತಹಸೀಲ್ದಾರ್ ಕಚೇರಿಗಳಲ್ಲಿ 100 ಕೋಟಿಯಷ್ಟು ಪುಟಗಳು
ಮೂಲ ದಾಖಲೆಗಳಿದಾವೆ, ಎ ಅಂಡ್ ಬಿ ಕ್ಯಾಟಗರಿ ರೆಕಾರ್ಡ್ಸ್ ಅಂತ ನಾವು ಕರಿತೇವೆ, ಅವುಗಳು ಇದಾವೆ ಅಂತ ಅಂದಾಜು ಮಾಡಿದ್ದೇವೆ. ಅವೆಲ್ಲವನ್ನು ಕೂಡ ಸ್ಕ್ಯಾನ್ ಮಾಡಿ ಸಂರಕ್ಷಣೆ ಮಾಡುವಂತ ಭೂ ಸುರಕ್ಷಾ ಯೋಜನೆಯನ್ನ ನಾವು ಆರಂಭ ಮಾಡಿದ್ದೇವೆ. ಈ 100 ಕೋಟಿ ಪುಟಗಳಲ್ಲಿ ಈಗಾಗಲೇ 32 ಕೋಟಿ ಪುಟಗಳನ್ನ ನಾವು ಈಗ ಆಲ್ರೆಡಿ ಸ್ಕ್ಯಾನಿಂಗ್ ಮಾಡಿದ್ದೇವೆ. ಈಗ ಜನ ಯಾವುದೇ ಒಂದು ರೆಕಾರ್ಡ್ ಅನ್ನ ಪಡ್ಕೊಳ್ಬೇಕಾದ್ರೆ ಇನ್ನು ಮುಂದೆ ನಮ್ಮ ತಾಲೂಕು ಆಫೀಸ್ಗೂ ಬರೋದು ಬೇಕಾಗಿಲ್ಲ, ರೆಕಾರ್ಡ್ ರೂಮ್ಗೆ ಬರೋದು ಬೇಕಾಗಿಲ್ಲ. ಸ್ಥಳೀಯವಾಗಿ ನಾಡ ಕಚೇರಿಯಲ್ಲೇ ಅವರು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಆನ್ಲೈನ್ ಅಲ್ಲೇ ರೆಕಾರ್ಡ್ ರೂಮ್ ನ ದಾಖಲೆಗಳನ್ನ ಸರ್ಟಿಫೈಡ್ ಕಾಪಿಯನ್ನ ತೆಗೆದುಕೊಳ್ಬಹುದು. ಸೊ ಇವೆಲ್ಲವನ್ನು ನಾವು ಸ್ಕ್ಯಾನಿಂಗ್ ಮಾಡ್ತಾ ಇರೋದು ಉದ್ದೇಶ ನಮ್ಮ ರೆಕಾರ್ಡ್ ರೂಮ್ ಅಲ್ಲಿ ಇರುವಂತ ಎಲ್ಲ ದಾಖಲೆಗಳು ಜನಗಳಿಗೆ ಅವರ ಬೆರಳ ತುದಿಯಲ್ಲಿ ಸಿಗಬೇಕು, ಫಿಂಗರ್ ಟಿಪ್ಸ್ ಅಲ್ಲಿ ಸಿಗಬೇಕು. ಅವ್ರ ಮನೆಯಿಂದನೇ ಪಡ್ಕೊಳ್ಳುವಂಗೆ ಅವ್ರಿಗೆ ಶಕ್ತಿಯನ್ನ ತುಂಬಬೇಕು. ಅವರು ಬಂದು ಕಚೇರಿಗಳಿಗೆ ಅಲಿಯುವಂತಹದ್ದು ನಿಲ್ಲಬೇಕು. ಸಲೀಸಾಗಿ ಯಾವುದೇ ಮಧ್ಯವರ್ತಿಗಳ ಅವಲಂಬನೆ ಇಲ್ಲದೆ, ಶೋಷಣೆಗೆ ಅವಕಾಶ ಇಲ್ಲದೆ ಜನಗಳಿಗೆ ಅವ್ರಿಗೆ ಬೇಕಾಗಿರೋ ದಾಖಲೆಗಳು ಸಿಗಬೇಕು ಅಂತೇಳಿ ಈ ಭೂ ಸುರಕ್ಷಾ ಯೋಜನೆಯನ್ನ ನಾವು ಜಾರಿ ಮಾಡಿದ್ದೇವೆ. ಇದರಿಂದ ಕೆಲವು ಶಿಥಿಲಾವಸ್ಥೆಯಲ್ಲಿರುವಂತಹ ದಾಖಲೆಗಳು ಇನ್ನೇನು ಪುಡಿ ಆಗುವಂತ ಹಂತಕ್ಕೆ ಬಂದಿದ್ದಾವೆ. ನಾಳೆ ಅವೆಲ್ಲ ನಾಶ ಆಗಿ ಹೋದ್ರೆ ಜನಗಳ ಭವಿಷ್ಯ ಹಾಳಾಗಿ ಹೋಗುತ್ತೆ. ಯಾಕಂದ್ರೆ ಮೂಲ ದಾಖಲೆ ಇಲ್ಲ ಅಂತ ಹೇಳಿದ್ರೆ ಅವರು ನೆಮ್ಮದಿಯಿಂದ ಬದುಕೋದ್ರ ಬದಲಿಗೆ ಬದುಕೆ ಅತಂತ್ರ ಆಗ್ಬಿಡುತ್ತೆ. ಸೊ ಈಗ ಸ್ಕ್ಯಾನ್ ಮಾಡೋದ್ರಿಂದ ಒಂದು ಬಾರಿ ಆ ದಾಖಲೆಗಳು ಶಾಶ್ವತವಾಗಿ ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಕಳೆದೋಗೋದು ನಿಂತೋಗುತ್ತೆ. ಕೆಲವು ಕಡೆ ಎಷ್ಟೋ ಜನ ದಾಖಲೆಗಳು ಕಳೆದೋಗಿ ಬದುಕೆ ಅವ್ರದ್ದು ಬಹಳ ದುಸ್ತರ ಆಗ್ಬಿಟ್ಟಿದೆ. ಇನ್ ಕೆಲವು ಕಡೆ ಏನಾಗುತ್ತೆ, ದಾಖಲೆಗಳನ್ನ ಎತ್ತಿ ಬೇರೆ ಎಲ್ಲೋ ಇಟ್ಬಿಡ್ತಾರೆ. ಅದು ಆವಾಗ ದಾಖಲೆ ಇದ್ರೂ ಕೂಡ ಜನರುಗಳ ಕೈಗೆ ಸಿಗೋದಿಲ್ಲ. ಸೊ ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಮತ್ತು ದಾಖಲೆಗಳು ತಿದ್ದುವಂತಹದ್ದು ಕೂಡ ಕೆಲವು ಭಾಗದಲ್ಲಿದೆ. ಮೂಲ ದಾಖಲೆಗಳನ್ನ ತಿದ್ದಿ ಫೋರ್ಜರಿ ನಕಲಿ ಮಾಡುವಂತಹದ್ದು, ಅದಕ್ಕೂ ಸಂಪೂರ್ಣ ಕಡಿವಾಣ ಹಾಕಬೇಕು ಅಂತೇಳಿ ಹಳೆಯ ಎಲ್ಲ ದಾಖಲೆಗಳ ಸ್ಕ್ಯಾನಿಂಗ್ ಕಾರ್ಯ ನಡೀತಾ ಇದೆ. ರಾಜ್ಯದ ಎಲ್ಲ ತಾಲೂಕುಗಳಲ್ಲೂ ಕೂಡ ಮಾಡಿಸ್ತಾ ಇದ್ದೇವೆ. ಇನ್ನು 6 ತಿಂಗಳಲ್ಲಿ ಸ್ಕ್ಯಾನಿಂಗ್ ಕೆಲಸ ಮುಗಿಸ್ಬೇಕು. ಅದರಲ್ಲಿ ತಾಲೂಕು ಆಫೀಸು, AC ಆಫೀಸು, DC ಆಫೀಸ್ ಅಲ್ಲಿರುವಂತ ಎಲ್ಲ ಮೂಲ ಕಡತಗಳು, ಸದ್ಯ ಟೆಂಪ್ರರಿ ಕಡತ ಬೇಕಿಲ್ಲ, ಮೂಲ ಇಂಪಾರ್ಟೆಂಟ್ ಕಡತಗಳನ್ನ ಸ್ಕ್ಯಾನ್ ಮಾಡಿ ಶಾಶ್ವತವಾಗಿ ಸಂರಕ್ಷಣೆ ಮಾಡಿ ಜನಗಳಿಗೆ ಅವರ ಫಿಂಗರ್ ಟಿಪ್ಸ್ ಅಲ್ಲಿ ಸಿಗುವಂತಹ ಸೌಲಭ್ಯವನ್ನ ಭೂ ಸುರಕ್ಷಾ ಯೋಜನೆ ಮುಖಾಂತರ ಕೊಡ್ತಾ ಇದ್ದೇವೆ. ಅದನ್ನು ಕೂಡ ಇಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ನೋಡಿದ್ದೇನೆ. ಸೊ ಇಷ್ಟು ಸಾರಾಂಶ ಇನ್ನೂ ಇರ್ತದೆ. ಭೌತಿಕಾತೆ ಆಂದೋಲನವನ್ನ ಆರಂಭ ಮಾಡಿದ್ದೇವೆ. ಸುಮಾರು 52,55,000 ಜಮೀನುಗಳು ರಾಜ್ಯದಲ್ಲಿ ಮೃತರಾಗಿರುವ ವ್ಯಕ್ತಿಗಳ ಹೆಸರಿನಲ್ಲಿ ಇದ್ದಾವೆ. ಇವುಗಳು ಎಲ್ಲವೂ ಕೂಡ ವಾರಸ ಆಗ್ಬೇಕು, ಅಂದ್ರೆ ಅವರ ಕುಟುಂಬದವರ ಹೆಸರಿಗೆ ವಾರಸ ಆಗ್ಬೇಕು, ಖಾತೆ ಬದಲಾವಣೆ ಆಗ್ಬೇಕು. ಇದು ಇಂದಿನಿಂದಾನು ಕೂಡ ಬ್ಯಾಲೆನ್ಸ್ ಉಳಿದು ಬಂದ್ಬಿಟ್ಟಿದ್ದಾವೆ. ಕೆಲವರು ನಿಧನರಾಗಿ ಇತ್ತೀಚೆಗೆ ಆಗಿರ್ಬೋದು, ಇನ್ ಕೆಲವರು 10-20 ವರ್ಷ ಎಲ್ಲ ಆಗೋಗಿದೆ. ಆದ್ರೂ ಕೂಡ ಭೌತಿಕಾತೆಗಳು ಬದಲಾವಣೆ ಆಗಿಲ್ಲ ಇನ್ನು. ಸೊ ಅದನ್ನ ಒಂದು ಅಭಿಯಾನದ ರೂಪದಲ್ಲಿ ರಾಜ್ಯದಲ್ಲಿ ನಾವು ಕೈಗೆತ್ತಿಕೊಂಡಿದ್ದೇವೆ. ಇಷ್ಟು ನಾವು ಆನ್ಲೈನ್ ಸಿಸ್ಟಮ್ ಅನ್ನ ಇದಕ್ಕೋಸ್ಕರ ರೂಪಿಸಿ ಅವರು ರೈತರ ಮನೆ ಬಾಗಿಲಿಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಹೋಗಿ ಯಾರ್ಯಾರು ಅಲ್ಲಿ ಸಾಮತ ಇದ್ದಾರೆ, ಅವ್ರದ್ದು ಕುಟುಂಬದಲ್ಲಿ ಸಾಮತ ಇರತಕ್ಕಂತ ಪ್ರಕರಣಗಳಲ್ಲಿ ಅವರ ವಾರಸುದಾರರಿಗೆ ನಾವೇ ಸ್ವಯಂ ಪ್ರೇರಣೆಯಿಂದ ರೈತರ ಮನೆ ಬಾಗಿಲಿಗೆ ಹೋಗಿ ಖಾತೆಯನ್ನ ಬದಲಾವಣೆ ಮಾಡಿಕೊಡ್ತಕ್ಕಂಥ ಅಭಿಯಾನವನ್ನು ಕೂಡ ಆರಂಭ ಮಾಡಿದ್ದೇವೆ. ಈ 52,55,000ದಲ್ಲಿ ಈ ಅಭಿಯಾನವನ್ನ ನಾವು ಕಳೆದ 1 ತಿಂಗಳಿಂದ ಆರಂಭ ಮಾಡಿದ್ದೇವೆ. ಇದರಲ್ಲಿ ಈಗ ಆಲ್ರೆಡಿ ಒಂದು 20,000 ಪ್ರಕರಣಗಳನ್ನ ನಾವು ಖಾತೆ ಬದಲಾವಣೆಗೆ ತೆಗೆದುಕೊಂಡಿದ್ದೇವೆ. ಒಂದೊಂದು ಖಾತೆ ಬದಲಾವಣೆ ಮಾಡಿದಾಗ ಸುಮಾರು ಒಬ್ಬರ ಹೆಸರಿನ ಬದಲಿಗೆ ಇನ್ನಿಬ್ಬರು 3 ಕುಟುಂಬಗಳು ಅದರಲ್ಲಿ ಅನುಕೂಲ ಆಗುತ್ತೆ. ಸೊ ಈ 52 ಲಕ್ಷದಲ್ಲಿ ನಾವು ಒಂದು 20 ಲಕ್ಷ ಮಾಡಿದ್ರು ಕೂಡ 20 ಲಕ್ಷ ಅಂದ್ರೆ ಅದರಿಂದ ಸುಮಾರು 50-60 ಲಕ್ಷ ಕುಟುಂಬಗಳಿಗೆ ಅವರ ಪಾಣಿಗಳನ್ನ ನಾವು ಅಪ್ಡೇಟ್ ಮಾಡಿ ರೆಕಾರ್ಡ್ಸ್ ಅನ್ನ ಅಪ್ಡೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕೆಲಸನೂ ನಾವು ರಾಜ್ಯದಲ್ಲಿ ಆರಂಭ ಮಾಡಿದ್ದೇವೆ. ಇವತ್ತು ಅದನ್ನು ಕೂಡ ನಾನು ಒಂದು ಕಡೆ ವೀಕ್ಷಣೆಯನ್ನ ಇಟ್ಕೊಂಡಿದ್ದೇನೆ. ಮತ್ತು ಈಗ ತಾನೇ ನಾನು ಅವರು ಈಗ ಬಂದಿದ್ದಂಥವ್ರು ಅವರು ಕ್ವಾಲಿಫೈಡ್ ಇಲ್ಲ ಅಂತ ಸಿಂಗಲ್ ಟೆಂಡರ್ದಾರರು ಇದ್ದಿದ್ರಿಂದ, ಕ್ವಾಲಿಫೈಡ್ ಇದ್ದವರು ಬಂದ್ರೆ ತಕ್ಷಣ ನಾವು ಟೆಂಡರ್ ಕೊಡ್ತೇವೆ.
ಮತ್ತು ಈಗ ತಮಗೆ ಗೊತ್ತಿದೆ ಮಳೆಗಾಲದಲ್ಲೂ ಕೂಡ ಡ್ರೆಡ್ಜಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಕನಿಷ್ಠ 2 ತಿಂಗಳಾದರೂ ಕಾಯಲೇಬೇಕು. ನದಿ ಮಟ್ಟ ತಗ್ಗಿದ ನಂತರನೇ ನದಿಗೆ ಡ್ರೆಡ್ಜರ್ ಇಳಿಸ್ಲಿಕ್ಕೆ ಸಾಧ್ಯ. ಅದು ತಮಗೂ ಗೊತ್ತಿರುವಂತಹದ್ದು, ಕರಾವಳಿ ಭಾಗದಲ್ಲಿ ಇರ್ತಕ್ಕಂಥವರಿಗೆ. ಹಾಗಾಗಿ ಹಣದ ಅಭಾವ ಏನಿಲ್ಲ. 2 ಕೋಟಿ ರೂಪಾಯಿ DC ಅವರ ಅಕೌಂಟ್ ಅಲ್ಲಿ ಇದೆ. ಕೆಲಸ ಮಾಡಿದ ಕೂಡಲೇ ಪೇಮೆಂಟ್ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಿದ್ರು. ಆಗ್ಲೇನೆ ಹೇಳಿದೆ ನಾನು, ಸದ್ಯದಲ್ಲೇ ಇನ್ನು 100 ಕೋಟಿಗೆ ಅನುಮೋದನೆ ಕೊಡ್ತೇವೆ. ಹಣಕಾಸು ಆಯೋಗದ ಅನುದಾನವನ್ನ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಇದು ಫೈನಾನ್ಸ್ ಕಮಿಷನ್ ಗ್ರಾಂಟ್, ಏನು ತಡೆಗೋಡೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. SDMF ಅಂತ ಡಿಸಾಸ್ಟರ್ ಮಿಟಿಗೇಷನ್ ಫಂಡ್ ಫೈನಾನ್ಸ್ ಕಮಿಷನ್ ಇಂದ ಬರಬೇಕಾಗಿರ್ತಕ್ಕಂಥದ್ದು. ಅದನ್ನ ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ. ನಾವು ಕಳೆದ ವರ್ಷದಿಂದ ಅವರ ಹಿಂದೆ ಬೆನ್ನತ್ತಿದ್ದೇವೆ. ಬಿಡುಗಡೆ ಮಾಡಿರುವಂತಹ ಅನುದಾನಕ್ಕೆ ನಾವೀಗಾಗಲೇ ಕ್ರಿಯಾ ಯೋಜನೆಗೆ ಅನುಮೋದನೆಯನ್ನ ಕೊಟ್ಟಿದ್ದೇವೆ. ಅದು ಬಹುಶಃ ಈಗ ಟೆಂಡರು ಕೂಡ ಆಗಿದೆ, ಆ ಟೆಂಡರ್ ಸ್ಟೇಜ್ ಅಲ್ಲಿ ಇದೆ. ಹಣ ಬಿಡುಗಡೆ ಆಗದೆ ಇರೋದ್ರಿಂದ ನಮಗೆ ಬರಬೇಕಾಗಿರೋದು, ಇದು ಫೈನಾನ್ಸ್ ಕಮಿಷನ್ ಗ್ರಾಂಟ್, ಬರಬೇಕಾಗಿದ್ದಂತ ಹಣ ಇನ್ನೂವರೆಗೂ ಕೂಡ ಬಂದಿಲ್ಲ. ಹಾಗಾಗಿ ವಿಳಂಬ ಆಗಿದೆ. ಹಾಗಂತೇಳಿ ನಾವು ಬಿಟ್ಟಿಲ್ಲ. ಕೇಂದ್ರ ಸರ್ಕಾರದವ್ರಿಗೆ ತಕ್ಷಣ ಈ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಅವರ ಬೆನ್ನು ಹತ್ತಿದ್ದೇವೆ. ಕಳೆದ ವರ್ಷದಿಂದನೂ ನಾವು ಬೆನ್ನತ್ತಿದ್ದೇವೆ. ಇದು ನಮ್ಮ ಪಾಲಿನ ಹಣ ಬಿಡುಗಡೆ ಆಗದೆ ಇರುವುದರಿಂದ ಅನುಷ್ಠಾನ ವಿಳಂಬ ಆಗಿದೆ. ಹಾಗಂತೇಳಿ ನಾವೇನು ಸುಮ್ಮನೆ ಕೂತಿಲ್ಲ. ನಮ್ಗೆ ಬರ್ಬೇಕಾಗಿರ್ತಕ್ಕಂಥ ಹಣದ ಬಿಡುಗಡೆಗೆ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಹಣ ಬರುತ್ತೆ, ಬಂದು ಖಂಡಿತವಾಗಿ ಕೈಗೆತ್ಕೊಳ್ತೇವೆ. ಕೇಂದ್ರ ಸರ್ಕಾರದವರು ಈ ಕಂಪನಿಯ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಇದು ಅವರಿಗೆ ಟೆಂಡರು 2022ನೇ ಇಸ್ವಿ ಡಿಸೆಂಬರ್ಗೆ ಈ ರಸ್ತೆ ಪೂರ್ಣ ಆಗಬೇಕಾಗಿತ್ತು. ನಾವು 2025ನೇ ಇಸ್ವಿ ಜುಲೈನಲ್ಲಿ ಇದ್ದೇವೆ ಈಗ. ಸೊ ಕಾಮಗಾರಿ ಮುಗಿಸಲಿಕ್ಕೆ ಅವಧಿ ಮುಗಿದು 2.5 ವರ್ಷ ಆಗಿದೆ. ಆದರೂ ಕೂಡ ಅವರು ಕಾಮಗಾರಿಯನ್ನ ಮುಗಿಸಿಲ್ಲ. NHAIನವರು, ಸೆಂಟ್ರಲ್ ಗವರ್ಮೆಂಟ್ನವರು ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಆ ಕಂಪನಿಯವ್ರ ಮೇಲೆ ಆಕ್ಷನ್ ಆದ್ರೂ ತಗೋಬೇಕು, ಹಾಗೂ ಜನಗಳಿಗೆ ತಕ್ಷಣ ರಸ್ತೆಯನ್ನ ಪೂರೈಸಿ ಕೊಡಬೇಕು. NHAIನವರು ಬೇಜವಾಬ್ದಾರಿಯನ್ನ ಬಿಟ್ಟು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅಂತೇಳಿ ಈ ಜಿಲ್ಲೆಯ ಜನಗಳ ಪರವಾಗಿ ನಾನು ಕೇಂದ್ರ ಸರ್ಕಾರವನ್ನ ಆಗ್ರಹ ಮಾಡ್ತಾ ಇದ್ದೇನೆ. ಆಕ್ಷನ್ ಕೊಟ್ಟಿದ್ದೇವೆ. ಇನ್ನು ಉಳಿದಂತಹದ್ದು ಬ್ಯಾಲೆನ್ಸ್ ಅಮೌಂಟ್ಗೂ ಕೂಡ ಈ ವರ್ಷದಲ್ಲಿ ಬ್ಯಾಲೆನ್ಸ್ ಅಮೌಂಟ್ಗೂ ನಾವು ಸ್ಯಾಂಕ್ಷನ್ ಕೊಡ್ತೇವೆ. ಅದರ ಜೊತೆಗೆ ಕಡಲು ಕೊರೆತ ತಡೆಗಟ್ಟುವಂತ ಕಾಮಗಾರಿಗೆ ಇನ್ನು 100 ಕೋಟಿ ರೂಪಾಯಿಯನ್ನು ಕೂಡ ಒದಗಿಸಿಕೊಡ್ತೇವೆ. ಯಾಕೆ ಇದಾರಲ್ಲ AC ಇಬ್ರು ಇದ್ದಾರೆ ಇಲ್ಲಿ ಇಬ್ರು ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೇನೆ. ಇದೆ ಮೊದ್ಲಿಂದಾನು, ಇವತ್ತು ಅಲ್ಲ, ಹಿಂದೆನ ನಾನು ಬೇರೆ ಮಂತ್ರಿ ಇದ್ದಾಗೂ ನೋಡಿದ್ದೇನೆ. ಕಾರವಾರ ಜಿಲ್ಲೆಯಲ್ಲಿ ಹುದ್ದೆಗಳು ಖಾಲಿ ಇರುವಂತಹದ್ದು, ಯಾವಾಗ್ಲೂ ಸ್ವಲ್ಪ ಹೆಚ್ಚಿನ ಹುದ್ದೆಗಳು ಇಲ್ಲಿ ಖಾಲಿ ಇರುವಂತಹ ವ್ಯವಸ್ಥೆ ಮೊದ್ಲಿಂದಾನು ಬಂದ್ಬಿಟ್ಟಿದೆ. ಕಾರಣ ಯಾಕೆ ಅಂತ ನಾನೀಗ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಟ್ ನಾವು ಆದಷ್ಟು, ಮೊನ್ನೆ DC ಅವರು ನನಗೆ ರಿಕ್ವೆಸ್ಟ್ ಮಾಡಿದ್ರು, ತಹಶೀಲ್ದಾರರು ಇಂಥವ್ರನ್ನೆಲ್ಲ ಹಾಕೊಡ್ಬೇಕು ಅಂತ ಮಂತ್ರಿಗಳು ಕೂಡ ಕೇಳಿದ್ರು. ಅವರೆಲ್ಲರನ್ನೂ ಕೂಡ ನಾವು ಹಾಕೊಟ್ಟಿದ್ದೇವೆ. ಸೊ ನಮ್ಮ ಹಂತದಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದನ್ನ ಭರ್ತಿ ಮಾಡಲಿಕ್ಕೆ ನಾವು ಮಾಡ್ತೇವೆ. ಇನ್ನು ADC ಅದೆಲ್ಲ ಮೇಲೆ DPR ನಿಂದ ಆಗ್ತಕ್ಕಂಥದ್ದು, ಅದನ್ನು ಕೂಡ ಅವ್ರ ಗಮನಕ್ಕೆ ತರ್ತೇನೆ. ಹಾಗೆ ತಾವು ಹೇಳ್ದಾಗೆ ತಡೆಗೋಡೆ ನಿರ್ಮಾಣದ್ದು ಅಷ್ಟೇ, ಮಾನ್ಯ ಶಾಸಕರು, ಮಂತ್ರಿಗಳು ಅವರು ಕೂಡ ನಿರಂತರವಾಗಿ DC ಅವರು ನನಗೂ ಬೆನ್ನತ್ತಿದ್ದಾರೆ. ನಾವು ಕ್ರಿಯಾ ಯೋಜನೆ ತಯಾರು ಮಾಡಿದ್ದೇವೆ. ಕ್ರಿಯಾ ಯೋಜನೆ ಸ್ಪಾಟಿಗೆ ಹೋಗಿ ಶಾಸಕರುಗಳು, DC ಅವರು ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಆದರೆ ಸೆಂಟ್ರಲ್ ಇಂದ ನಮ್ಗೆ ಬರ್ಬೇಕಾಗಿರೋ ಫೈನಾನ್ಸ್ ಕಮಿಷನ್ದು ಇನ್ನೂ ಗ್ರಾಂಟ್ ರಿಲೀಸ್ ಆಗಿಲ್ಲ. ಬಟ್ ಮಂತ್ರಿಗಳು ಕೂಡ, ಶಾಸಕರು ನಿರಂತರವಾಗಿ ನನ್ನ ಹತ್ರ ಒಂದಲ್ಲ 4-6 ಬಾರಿ ಬಂದು ಬೇಗ ಅದನ್ನ ಮಾಡ್ಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ನಮಗೂ ಅಷ್ಟೇ ಕಾಳಜಿ ಇದೆ. ಯಾಕಂದ್ರೆ ಮಾತು ಕೊಟ್ಟಿದ್ದೇವೆ ನಾವು, ಮಾತನ್ನ ಉಳಿಸ್ಕೊಳ್ಳುವಂತಹ ಒಂದು ಆಸಕ್ತಿ ನಮಗೂ ಕೂಡ ಇರೋದ್ರಿಂದ ಮಾತಿನಿಂದ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ಹಣ ಬಿಡುಗಡೆ ಆಗದೆ ಹೋಗಿರೋದ್ರಿಂದ ಸ್ವಲ್ಪ ವಿಳಂಬ ಆಗಿದೆ. ಆದ್ರೂ ನಾವೇ ಫಾಲೋ ಅಪ್ ಮಾಡ್ತಾ ಇದ್ದೇವೆ. ನಮ್ಗೆ ಬರ್ಬೇಕಾಗಿರುವಂತ ಹಣ ಬಿಡುಗಡೆ ಮಾಡ್ಲಿಕ್ಕೆ ಮಾಡಿಸ್ತೇವೆ, ಅದನ್ನ ಬಿಡೋದಿಲ್ಲ.